ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗಲಾಕೊಂಡಿರುವಂತಹ ನಟಿ ರನ್ಯಾ ಇವರನ್ನ ಅರೆಸ್ಟ್ ಮಾಡಿದ ಬಳಿಕ ಇನ್ವೆಸ್ಟಿಗೇಷನ್ಗೆ ಅಂತ ಹೇಳಿದಂತ ಡಿಆರ್ಐಗೆ ತನಿಖೆಯ ಆಳಕ್ಕೆ ಹೋದಷ್ಟು ಕೂಡ ಒಂದಷ್ಟು ಸೀಕ್ರೆಟ್ಗಳು ರಿವೀಲ್ ಆಗ್ತಾ ಇದೆ. ಬಗೆದಷ್ಟು ಕೂಡ ರನ್ಯಾ ಚಿನ್ನದ ಸೀಕ್ರೆಟ್ ಬಯಲಾಗ್ತಾನೆ ಇದೆ. ರನ್ಯಾ ರಾವ್ಗೆ ಸದ್ಯ ಜೈಲೇ ಫಿಕ್ಸ್ ಆಗಿದೆ. ನೋಡಿ, ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬೆನ್ನತ್ತಿರುವಂತಹ ಡಿಆರ್ಐ ತನಿಖಾ ತಂಡಕ್ಕೆ ಒಂದೊಂದಾಗಿಯೇ ಸೀಕ್ರೆಟ್ಗಳು ರಿವೀಲ್ ಆಗ್ತಾ ಇದೆ. ಸೊ ಈಗ ಮೊದಲನೇದಾಗಿ ಅಧಿಕಾರಿಗಳು ಮಾಡ್ತಿರೋ ಕೆಲಸ ಏನು ಅಂತಂದ್ರೆ, ಈ ರನ್ಯಾ ರಾವ್ಗೆ ಸಂಬಂಧಪಟ್ಟಂತ ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸೊ ಆ ಮೂಲಕ ಟೆಕ್ನಿಕಲ್ ಸಾಕ್ಷ್ಯಗಳ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ ಇಲ್ಲಿ ದುಬೈಗೆ ಹೋಗಿ ಬರ್ತಾ ಇದ್ರು. ಕಳೆದ 1 ವರ್ಷದಲ್ಲಿ 20ಕ್ಕಿಂತ ಹೆಚ್ಚು ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ. ಇವರು ದುಬೈಗೆ ಹೋದಾಗ ಅಲ್ಲಿ ಗೋಲ್ಡ್ ಅನ್ನ ಯಾವ ರೀತಿಯಾಗಿ ಇವ್ರಿಗೆ ಸಿಗ್ತಾ ಇತ್ತು, ಅದನ್ನ ಇಲ್ಲಿಗೆ ತರುವಂತದಕ್ಕೆ ಪ್ಲಾನಿಂಗ್ ಹೇಗೆ ನಡೀತಾ ಇತ್ತು, ಇಲ್ಲಿಗೆ ತಂದ ಬಳಿಕ ಆ ಗೋಲ್ಡ್ ಅನ್ನ ಯಾರಿಗೆ ಕೊಡ್ತಾ ಇದ್ರು, ಈ ಕೆಲಸಕ್ಕೆ ರನ್ಯಾ ರಾವ್ಗೆ ಎಷ್ಟು ಕಮಿಷನ್ ಸಿಗ್ತಾ ಇತ್ತು, ಇದೆಲ್ಲದನ್ನ ಟೆಕ್ನಿಕಲ್ ಎವಿಡೆನ್ಸ್ ಗಳ ಮೂಲಕ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಇವೆಲ್ಲ ಇದೊಂದೇ ಬಾರಿ ಹೋಗಿ ಅಷ್ಟು ಬಿಸ್ಕೆಟ್ಗಳನ್ನ, ಚಿನ್ನದ ಬಿಸ್ಕೆಟ್ಗಳನ್ನ ತಂದಿದ್ದಲ್ಲ, ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ. ಸೊ ಒಂದು ಬಾರಿ ಇವರು ಈ ರೀತಿಯಾಗಿ ದುಬೈಗೆ ಹೋಗಿ ಅಲ್ಲಿಂದ ಗೋಲ್ಡ್ ಅನ್ನ ತಂದು ಇಲ್ಲಿಗೆ ತಂದು ರೀಚ್ ಮಾಡಿಸಿದ್ರೆ ರನ್ಯಾಗೆ ಲಾಭ ಎಷ್ಟು ಗೊತ್ತಾ? ಲಕ್ಷ ಕೊಡ್ತಾ ಇದ್ರು. ಲಕ್ಷ ಲಾಭ ಸಿಗ್ತಾ ಇತ್ತು. ಲಕ್ಷಕ್ಕೋಸ್ಕರ ವಿದೇಶದಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಅನ್ನೋದು ಈಗ ಅಧಿಕಾರಿಗಳು ತನಿಖೆಯ ಸಂದರ್ಭದಲ್ಲಿ ಗೊತ್ತು ಮಾಡಿಕೊಂಡಿರುವಂತಹ ಒಂದಷ್ಟು ವಿಚಾರ. ಹಾಗಾದ್ರೆ ನೋಡಿ, ಒಮ್ಮೆ ಯಾರಾದ್ರೂ ಏರ್ಪೋರ್ಟ್ ಒಳಗಡೆ ಎಂಟ್ರಿ ಆದಾಗ ಚೆಕ್ ಇನ್ ಸಂದರ್ಭದಲ್ಲಿ ಒಂದು ಲೈಟರ್ ಅಥವಾ ಒಂದು ಮ್ಯಾಚ್ ಬಾಕ್ಸ್ ಇದ್ರೂ ಕೂಡ ಅದು ಸಿಕ್ಬಿಡುತ್ತೆ. ಒಂದು ಲೈಟರ್ ಇದ್ರೂ ಕೂಡ ಸ್ಕ್ಯಾನಿಂಗ್ ಟೈಮ್ ಅಲ್ಲಿ ಪತ್ತೆ ಆಗ್ಬಿಡುತ್ತೆ. ನೀವು ಬ್ಯಾಗೇಜ್ ಅಲ್ಲಿ ಹಾಕಿದ್ರು ಕೂಡ ವಾಪಸ್ ಕರೆಸಿ ನಿಮ್ಮನ್ನ ಅದನ್ನ ರಿಮೂವ್ ಮಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ಇಷ್ಟು ಟೆಕ್ನಿಕಲ್ ಅಪ್ಗ್ರೇಡ್ ಆಗಿರುವಂತ ಇವತ್ತಿನ ದಿನದಲ್ಲಿ ಇವರು ಈ ಹಿಂದೆಯೂ ಕೂಡ ಇವರು ಈ ರೀತಿಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡಿದ್ರು ಅನ್ನೋದಾದ್ರೆ ಇಲ್ಲಿ ಕೇವಲ ಇವರ ಹಿಂದೆ ಪ್ರಭಾವಿಗಳು ಮಾತ್ರ ಅಲ್ಲ, ಪ್ರಭಾವಿಗಳ ಜೊತೆಯಲ್ಲಿ ಅಧಿಕಾರಿಗಳು ಕೂಡ ಇನ್ವಾಲ್ವ್ ಆಗಿರ್ತಾರೆ. ಅಧಿಕಾರಿಗಳು ಕೂಡ ಯಾರು ಅನ್ನೋದು ಗೊತ್ತಾಗಬೇಕು. ಸೊ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಜಾಲದ ಬೆನ್ನತ್ತಿರುವಂತಹ ಡಿಆರ್ಐ ಅಧಿಕಾರಿಗಳು ಪ್ರತಿಯೊಂದನ್ನು ಕೂಡ ಪತ್ತೆ ಹಚ್ತಾನೆ ಇದ್ದಾರೆ. ಯಾವಾಗಾದ್ರೂ ಈಕೆ ತಗಲಾಕೊಂಡ್ರೆ ಒಂದು ಸಚಿವರ ಹೆಸರು ಹೇಳೋದು, ಇಲ್ಲ IPS ಅಧಿಕಾರಿ ಹೆಸರು ಹೇಳೋದು, ಅವ್ರು ಯಾರು ಅನ್ನೋದು ಈಗ ತನಿಖೆಯಿಂದ ಗೊತ್ತಾಗುತ್ತೆ. ನಾವದನ್ನ ರಿವೀಲ್ ಮಾಡೋಂಗಿಲ್ಲ. ತನಿಖೆಯಿಂದ ಅದು ಬಹಿರಂಗ ಆಗಬೇಕೆ ವಿನಃ ನಾವಿವತ್ತು ಸುಮ್ಮನೆ ಏನೇನೋ ವಿಚಾರಗಳನ್ನ ಬಹಿರಂಗ ಪಡಿಸೋದಕ್ಕೆ ಆಗೋದಿಲ್ಲ. ಆ ಸಚಿವರ ಹೆಸರು ಹೇಳಿ ಇವರು ತಪ್ಪಿಸ್ಕೋತಾ ಇದ್ರು ಅಂತ ಹೇಳ್ತಾರಲ್ಲ, ಅದೇ ಸಚಿವರು ರನ್ಯಾ ಮದುವೆಯಲ್ಲಿ ಕುಣಿದು ಕುಪ್ಪಳಿಸಿದ್ರು. ಯಾವಾಗ್ಲೂ ಅಲ್ಲ, 2024ರಲ್ಲಿ ರನ್ಯಾ ರಾವ್ ಮದುವೆ ಆಗಿದ್ದು. ಆ ರನ್ಯಾ ರಾವ್ ಮದುವೆ ಆದಾಗ ಮದುವೆ ಸಂದರ್ಭದಲ್ಲಿ ಕುಣಿದು ಕುಪ್ಪಳಿಸಿದ್ದಂತಹ ಕಾಂಗ್ರೆಸ್ನ ನಾಯಕರೊಬ್ರು. ಆ ಕಾಂಗ್ರೆಸ್ ನಾಯಕನಿಗೂ ಹಾಗೂ ರನ್ಯಾಗೂ ಇರುವಂತ ಲಿಂಕ್ ಏನು, ಹೇಗೆ ಲಿಂಕ್ ಸಿಕ್ತು ಅನ್ನೋದು ಈಗ ಇಂಪಾರ್ಟೆಂಟ್. ಅದರ ಬಗ್ಗೆ ಕೂಡ ತನಿಖೆ ಮಾಡುವ ಅವಶ್ಯಕತೆ ಇದೆ. ನೋಡಿ, ಕೇರಳದಲ್ಲಿ ಒಂದು ಇದೇ ವಿಚಾರವಾಗಿ ಗೋಲ್ಡ್ ನ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಚಿನ್ನದ ಬಿಸ್ಕೆಟ್ಗಳು ಪತ್ತೆ ಆಗಿತ್ತು. ಇವತ್ತು ಆ ಕೇಸ್ ಯಾವ ಹಂತಕ್ಕೆ ಹೋಯ್ತು ಅನ್ನೋದು ಇಡೀ ದೇಶದಲ್ಲಿ ಚರ್ಚೆ ಆಯಿತು. ಇಲ್ಲೂ ಕೂಡ ನೋಡಿ, ಇವರನ್ನೇನಾದ್ರೂ ಅಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಅಥವಾ ಭದ್ರತಾ ಸಿಬ್ಬಂದಿಗಳೇನಾದ್ರೂ ಚೆಕ್ ಮಾಡೋದಕ್ಕೆ ಮುಂದಾದ್ರೆ IPS ಅಧಿಕಾರಿ ಹೆಸರು ಹೇಳ್ತಾ ಇದ್ರಂತೆ, ಅಲ್ಲಿಂದ ಓಕೆ ಬಾಯ್ ಮುಂದೆ ಪಾಸ್ ಆಗೋರು. ಯಾವ ರೀತಿಯಾಗಿ ಚಿನ್ನವನ್ನ ತರ್ತಾ ಇದ್ರು ನೋಡಿ. ಬೆಲ್ಟ್ ನ ಬಕಲ್ ಇಟ್ಕೊಂಡ್ ಬಂದಾಗ ತಗಲಾಕೊಂಡಿದ್ದಾರೆ ಎಷ್ಟೋ ಜನ. ಆ ಸೂಟ್ ಕೇಸ್ಗಳಲ್ಲಿ ಬಕಲ್ಗಳಿರ್ತಾವಲ್ಲ, ಪೈಪ್ ಟೈಪ್, ಆ ಪೈಪ್ಗಳಿಗೆ ಚಿನ್ನವನ್ನ ಸುತ್ತಿ ತಗೊಂಡ್ಬಂದು ಆಗ ತಗಲಾಕೊಂಡಿದ್ರು. ಶೂನ ಪಾದದ ಅಡಿಯಲ್ಲಿ ಅಂಟಿಸ್ಕೊಂಡು ಬಂದಿದ್ರು, ಆಗ ತಗಲಾಕೊಂಡಿದ್ರು. ಮಕ್ಕಳ ಟ್ರಾಲಿ ಬರ್ತಲ್ಲ, ಆ ಟ್ರಾಲಿಯಲ್ಲಿ ಅಂಟಿಸಿ ತಗೊಂಡ್ಬಂದಿದ್ರು, ಆಗ್ಲೂ ಕೂಡ ಸಿಕ್ಕಾಕೊಂಡಿದ್ರು. ಕದ್ದು ಮುಚ್ಚಿ ಏನನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ.
ಕದ್ದು ಮುಚ್ಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಕೆ ಅಷ್ಟು ಸಲೀಸಾಗಿ ಮಾಡ್ತಾ ಇದ್ಲು ಅಂತಂದ್ರೆ ಇದರ ಹಿಂದೆ ಸಿಂಡಿಕೇಟ್ ವರ್ಕ್ ಆಗಿದೆ ಅನ್ನೋದು ಪಕ್ಕಾ ಮಾಹಿತಿ. ಸಿಂಡಿಕೇಟ್ ಅಂದ್ರೆ ಯಾವ ತರ, ಇಲ್ಲಿ ಯಾರೋ ಒಂದಷ್ಟು ಜನ ಇರ್ತಾರೆ, ಅಲ್ಲಿ ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿರ್ತಾರೆ, ಅವ್ರು ಗೋಲ್ಡ್ ತರ್ತಾರೆ, ಅವ್ರ ಅಧಿಕಾರಿಗಳನ್ನ ಫಿಕ್ಸ್ ಮಾಡಿರ್ತಾರೆ, ಅಧಿಕಾರಿಗಳು ಕಮಿಷನ್ ಹೋಗುತ್ತೆ, ರಾಜಕಾರಣಿಗಳು ಕಮಿಷನ್ ಹೋಗುತ್ತೆ, ಎಲ್ಲರೂ ಕೂಡ ಕಮಿಷನ್ ಕೊಟ್ಟೆ ಕೊನೆಗೆ ಇಲ್ಲಿಗೆ ಬರುತ್ತೆ. ಇವರು ಕೂಡ ಲಾಭ ಇಟ್ಕೊಂಡು ಅದನ್ನ ಮಾಡಿರ್ತಾರೆ. ಆದ್ರೆ ಇದು ದ್ರೋಹದ ಕೆಲಸ, ಮೋಸದ ಕೆಲಸ. ಹಾಗಾಗಿ ಈ ರೀತಿಯಾಗಿ ಅನೇಕ ಬಾರಿ ಮಾಡಿದ್ದಂತ ರಣ್ಯರಾವ್ ಈಕೆ ಈ ಬಾರಿ ಕೂಡ ಇದ್ದ ತರ ತರ್ತಿದ್ದಾಳೆ ಅನ್ನೋದು ದೆಹಲಿಗೆ ಇನ್ಫಾರ್ಮೇಶನ್ ಹೋಗುತ್ತೆ. ದೆಹಲಿಗೆ ಇನ್ಫಾರ್ಮೇಶನ್ ಹೋಗಿ ಅಲ್ಲಿಂದ ಇಲ್ಲಿನ ಏರ್ಪೋರ್ಟ್ಗೆ ಮಾಹಿತಿಯನ್ನು ಕೊಟ್ಟು ಇವರನ್ನ ಲಾಕ್ ಮಾಡೋದು. ರಣ್ಯರಾವ್ಗೆ ಸದ್ಯಕ್ಕೆ ಜೈಲ್ ಗಟ್ಟಿಯಾಗಿದೆ. ನಾಳೆ ಬೆಳಗ್ಗೆವರೆಗೂ ಕೂಡ ಜೈಲ್ ಫಿಕ್ಸ್. ಇವತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನ ಆಲಿಸಬೇಕಾದ್ರೆ ರಣ್ಯರಾವ್ ಪರ ವಕೀಲರು ಆಲ್ರೆಡಿ ವಿಚಾರಣೆ ಮಾಡಿ ಆಗಿದೆ. ಲ್ಯಾಪ್ಟಾಪ್ ಕಿತ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲವೂ ಕೂಡ ಹೊರಟೋಗಿದೆ, ಇನ್ನು ಅವಶ್ಯಕತೆ ಇಲ್ಲ. ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗಲಾಕೊಂಡಿರುವಂತಹ ನಟಿ ರಮ್ಯಾ ಇವರನ್ನ ಅರೆಸ್ಟ್ ಮಾಡಿದ ಬಳಿಕ ಇನ್ವೆಸ್ಟಿಗೇಷನ್ಗೆ ಅಂತ ಹೇಳಿದಂತ ಡಿಆರ್ಐಗೆ ತನಿಖೆಯ ಆಳಕ್ಕೆ ಹೋದಷ್ಟು ಕೂಡ ಒಂದಷ್ಟು ಸೀಕ್ರೆಟ್ಗಳು ರಿವೀಲ್ ಆಗ್ತಾ ಇದೆ. ಬಗೆದಷ್ಟು ಕೂಡ ರಮ್ಯಾ ಚಿನ್ನದ ಸೀಕ್ರೆಟ್ ಬಯಲಾಗ್ತಾನೆ ಇದೆ. ರಣ್ಯರಾವ್ಗೆ ಸದ್ಯ ಜೈಲೇ ಫಿಕ್ಸ್ ಆಗಿದೆ. ನೋಡಿ, ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬೆನ್ನತ್ತಿರುವಂತಹ ಡಿಆರ್ಐ ತನಿಖಾ ತಂಡಕ್ಕೆ ಒಂದೊಂದಾಗಿಯೇ ಸೀಕ್ರೆಟ್ಗಳು ರಿವೀಲ್ ಆಗ್ತಾ ಇದೆ. ಸೊ ಈಗ ಮೊದಲನೇದಾಗಿ ಅಧಿಕಾರಿಗಳು ಮಾಡ್ತಿರೋ ಕೆಲಸ ಏನು ಅಂತಂದ್ರೆ, ಈ ರಣ್ಯರಾವ್ಗೆ ಸಂಬಂಧಪಟ್ಟಂತ ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸೊ ಆ ಮೂಲಕ ಟೆಕ್ನಿಕಲ್ ಸಾಕ್ಷ್ಯಗಳ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ ಇಲ್ಲಿ ದುಬೈಗೆ ಹೋಗಿ ಬರ್ತಾ ಇದ್ರು. ಕಳೆದ 1 ವರ್ಷದಲ್ಲಿ 20ಕ್ಕಿಂತ ಹೆಚ್ಚು ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ. ಇವರು ದುಬೈಗೆ ಹೋದಾಗ ಅಲ್ಲಿ ಗೋಲ್ಡ್ ಅನ್ನ ಯಾವ ರೀತಿಯಾಗಿ ಇವ್ರಿಗೆ ಸಿಗ್ತಾ ಇತ್ತು, ಅದನ್ನ ಇಲ್ಲಿಗೆ ತರುವಂತದಕ್ಕೆ ಪ್ಲಾನಿಂಗ್ ಹೇಗೆ ನಡೀತಾ ಇತ್ತು, ಇಲ್ಲಿಗೆ ತಂದ ಬಳಿಕ ಆ ಗೋಲ್ಡ್ ಅನ್ನ ಯಾರಿಗೆ ಕೊಡ್ತಾ ಇದ್ರು, ಈ ಕೆಲಸಕ್ಕೆ ರಣ್ಯರಾವ್ಗೆ ಎಷ್ಟು ಕಮಿಷನ್ ಸಿಗ್ತಾ ಇತ್ತು, ಇದೆಲ್ಲದನ್ನ ಟೆಕ್ನಿಕಲ್ ಎವಿಡೆನ್ಸ್ ಗಳ ಮೂಲಕ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಇವೆಲ್ಲ ಇದೊಂದೇ ಬಾರಿ ಹೋಗಿ ಅಷ್ಟು ಬಿಸ್ಕೆಟ್ಗಳನ್ನ, ಚಿನ್ನದ ಬಿಸ್ಕೆಟ್ಗಳನ್ನ ತಂದಿದ್ದಲ್ಲ, ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ. ಸೊ ಒಂದು ಬಾರಿ ಇವರು ಈ ರೀತಿಯಾಗಿ ದುಬೈಗೆ ಹೋಗಿ ಅಲ್ಲಿಂದ ಗೋಲ್ಡ್ ಅನ್ನ ತಂದು ಇಲ್ಲಿಗೆ ತಂದು ರೀಚ್ ಮಾಡಿಸಿದ್ರೆ ರಮ್ಯಾಗೆ ಲಾಭ ಎಷ್ಟು ಗೊತ್ತಾ? ಲಕ್ಷ ಕೊಡ್ತಾ ಇದ್ರು, ಲಕ್ಷ ಲಾಭ ಸಿಗ್ತಾ ಇತ್ತು. ಲಕ್ಷಕ್ಕೋಸ್ಕರ ವಿದೇಶದಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಅನ್ನೋದು ಈಗ ಅಧಿಕಾರಿಗಳು ತನಿಖೆ ಸಂದರ್ಭದಲ್ಲಿ ಗೊತ್ತು ಮಾಡಿಕೊಂಡಿರುವಂತಹ